ಗದಗ ಜಿಲ್ಲಾ ಶಿರಟ್ಟಿ ತಾಲೂಕು ಮಾಗಡಿ ಗ್ರಾಮ ಪಂಚಾಯತಿಯ ನೂತನವಾಗಿ ಅಧ್ಯಕ್ಷರಾಗಿ ವಿನಯ್ಯ ಪಮಯ್ಯ ಮತ್ತಿ ಅವರು ಆಯ್ಕೆಯಾಗಿದ್ದಾರೆ. ಮಾಗಡಿ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರಾಗಿ ಮೂರನೇ ಬೇರೆಗೆ ಆಯ್ಕೆಯಾಗಿದ್ದೇವೆ. ಇದು 6 ಬೇರೆ ಸದಸ್ಯರಾಗಿ ಮೂರನೇ ಬೇರೆ ಅಧ್ಯಕ್ಷರಾಗಿ ಇವತ್ತು ಮೊನ್ನೆ ನಡೆದಂಥ ಒಂದು ಚುನಾವಣೆಯಲ್ಲಿ ನಾವು ಮಾಗಡಿ ಗ್ರಾಮ ಪಂಚಾಯತ್ ಗದಗ ಜಿಲ್ಲಾ ಶಿರಟ್ಟಿ ತಾಲೂಕು ಮಾಗಡಿ ಗ್ರಾಮ ಪಂಚಾಯತಿಗೆ ಆಯ್ಕೆಯಾಗಿದ್ದು, ಈ ಒಂದು ಗ್ರಾಮ ಪಂಚಾಯತಿಯ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾನು ಇವತ್ತು ಕೆಲಸವನ್ನು ಮಾಡುವಂಥ ಒಂದು ಅವಕಾಶ ಮತ್ತೊಮ್ಮೆ ಒದಗಿ ಬಂದಿದೆ. ಅದಕ್ಕೋಸ್ಕರ ಇವತ್ತು ಎಲ್ಲ ನಮ್ಮ ಮಾಗಡಿ ಗ್ರಾಮದ ಬರ್ತಕ್ಕಂಥ ಹೊಲ್ಲಾಪುರ, ಪರಸಾಪುರ, ಚನ್ನಪಟ್ಟಣ, ಮಾಗಡಿ ಗ್ರಾಮವನ್ನು ಒಳಗೊಂಡು ಎಲ್ಲ ಇವತ್ತು ರೈತರಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಎಲ್ಲ ಜನಾಂಗದವ್ರಿಗೂ ಕೂಡ ನಮ್ಮ ಒಂದು ಗ್ರಾಮ ಪಂಚಾಯತಿಯಿಂದ ಬರ್ತಕ್ಕಂಥ ಯೋಜನೆಗಳ ಮುಖಾಂತರ, ಸರ್ಕಾರದ ಯೋಜನೆಗಳ ಮುಖಾಂತರ, ಉದಾಹರಣೆವಾಗಿ ಇವತ್ತು ಮನೆ ಕೊಡುವಂಥದ್ದು ಇರ್ಬೋದು, ಶೌಚಾಲಯ ಕೊಡುವಂಥದ್ದು ಇರ್ಬೋದು, ರಸ್ತೆ ಚರಂಡಿ ಎಲ್ಲ ಕೆಲಸಗಳನ್ನು ಏನು ನಮ್ಮ ಬರ್ತಕ್ಕಂಥ ಇವತ್ತು 15 ಹಣಕಾಸು ಇರ್ಬೋದು, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿರ್ಬೋದು, ಉದ್ಯೋಗ ಖಾತ್ರಿ ಯೋಜನೆಯ ಮುಖಾಂತರ ಇವತ್ತು ಎಲ್ಲ ಜನಾಂಗದವರಿಗೂ ಇವತ್ತು ಬದು ನಿರ್ಮಾಣ ಮಾಡೋದು ಇರ್ಬೋದು, ಅಥವಾ ಕೃಷಿ ಹೊಂಡ ನಿರ್ಮಾಣ, ದನದ ದೊಡ್ಡಿ, ಕುರಿ ದೊಡ್ಡಿ ಮತ್ತು ಹೊಳೆಗಟ್ಟಿ ಕಟ್ಟುವುದು, ಇತರೆ ಇಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಜನರಿಗೂ ಸಮರ್ಪಕವಾಗಿ ಇವತ್ತು ಎಲ್ಲ ಮೆಂಬರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ಅಧಿಕಾರಿಗಳ ವಿಶ್ವಾಸಕ್ಕೆ ತೆಗೆದುಕೊಂಡು ಬರ್ತಕ್ಕಂಥ ಸರ್ಕಾರದಾಗ ನಮ್ಮ ಸರ್ಕಾರದ ರಾಜ್ಯ ಸರ್ಕಾರದ ಯೋಜನೆ ಮುಖಾಂತರ ಏನು ಇವತ್ತು ಗ್ರಾಮ ಪಂಚಾಯತಿಗೆ ಅನುದಾನಗಳು ಬರ್ತವೆ, ಆ ಅನುದಾನದ ಮುಖಾಂತರ ಎಲ್ಲವನ್ನೂ ಇವತ್ತು ಸ್ವಚ್ಛ ಗ್ರಾಮದ ಮುಖಾಂತರ ಎಲ್ಲ ಇವತ್ತು SC ಇರ್ಬೋದು, ST ಇರ್ಬೋದು, ಅಲ್ಪಸಂಖ್ಯಾತ ಇರ್ಬೋದು, ಹಿಂದುಳಿದ ಮೇಲ್ವರ್ಗ, ಕೀಳುವರ್ಗ ಅನ್ನುವಂಥದ್ದು ನಮ್ಮಲ್ಲಿ ಯಾವುದೇ ಭಿನ್ನ ಭೇದ ಇಲ್ಲದೆ ಈ ಒಂದು ಕೆಲಸಗಳನ್ನು ಮಾಡ್ಕೊತ ಬಂದಿರತಕ್ಕಂಥ ಅನುಭವ ಇರುವುದರಿಂದ, ಅಂದರೆ ಇವತ್ತು 1994ರಿಂದ ಸತತವಾಗಿ 30 ವರ್ಷಗಳ ಕಾಲ ಸದಸ್ಯರಾಗಿ, ಅದರಲ್ಲಿ 2001-2ರಲ್ಲಿ ಅಧ್ಯಕ್ಷರಾಗಿ, ತದನಂತರ 7-8ರ ಅಧ್ಯಕ್ಷರಾಗಿ, ಮತ್ತೆ 3ನೇ ಬಾರಿಗೆ ಈ ಮೊನ್ನೆ ನಡೆತಕ್ಕಂಥ ಒಂದು ಡಿಸೆಂಬರ್ 31, 2024ರಲ್ಲಿ ನಡೆದ ಒಂದು ಚುನಾವಣೆಯಲ್ಲಿ ಮತ್ತೊಮ್ಮೆ ಜನರು ಮತ್ತು ವಿಶ್ವಾಸ ನನ್ನ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಇಟ್ಟುಕೊಂಡು, ವಿಶ್ವಾಸವನ್ನು ಇಟ್ಟುಕೊಂಡು ಮತ್ತೊಮ್ಮೆ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನಾಗಿ ಎಲ್ಲ ಸದಸ್ಯರು ಇವತ್ತು ಮಾಡಿದ್ದಾರೆ. ಅದರ ವಿಶ್ವಾಸವನ್ನು ನಾವು ಉಳಿಸಿಕೊಂಡು ಎಲ್ಲರಿಗೂ ಕೂಡ ಗ್ರಾಮಕ್ಕೆ ಒಳ್ಳೆಯದಾಗುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅನ್ನುವಂಥದ್ದನ್ನು ಭರವಸೆಯನ್ನು ಕೊಡುತ್ತಾ, ಈ ಒಂದು ಸಂದರ್ಭದಲ್ಲಿ ಯಾವುದೇ ಇವತ್ತು ರಾಜ್ಯ ನಮ್ಮ ಇರ್ತಕ್ಕಂಥ ಇವತ್ತು ಶಾಸಕರ ಮುಖಾಂತರ ಆಗಲಿ, ಸಚಿವರು, ಸನ್ಮಾನ್ಯ ನಮ್ಮ ಮಾರ್ಗದರ್ಶಕರು HK ಪಾಟೀಲರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಅವರ ಒಂದು ಅನುದಾನದ ಮುಖಾಂತರ, ಪ್ರವಾಸೋದ್ಯಮ ಇಲಾಖೆಯಿಂದ ಮುಖಾಂತರ ಏನು ಇವತ್ತು ಅನೇಕ ಕೆಲಸಗಳನ್ನು ಕೂಡ ನಮ್ಮ ಕಾನೂನು ಮತ್ತು ಸಂಸದೀಯರುಗಳು ಮತ್ತು ಪ್ರವಾಸೋದ್ಯಮ ನಮ್ಮ ಕೆರೆಗೆ ಹಿಂದಿನ ಕೂಡ ಅನೇಕ ಅನುದಾನಗಳು ಕೂಡ ನಾವು ಪಡೆದುಕೊಂಡು ಬಂದಿದ್ದೇವೆ. ಯಾಕಂತಂದರೆ ಕೆರೆಯ ಒಂದು ಪಕ್ಷಿಧಾಮ, ನಮ್ಮ ರಾಷ್ಟ್ರೀಯ ಒಂದು ಪಕ್ಷಿಧಾಮ ಹಾಗೆ ಇವತ್ತು ರಾಮಸಾಯಿ ಅಂತ ಅನ್ನುವಂಥದ್ದನ್ನು ಕೂಡ ಸರ್ಕಾರ ಕೂಡ ಘೋಷಣೆ ಮಾಡಿದೆ. ಅದರ ಮುಖಾಂತರ ಇವತ್ತು ವಿದೇಶಿಗಳಿಂದ ಬರ್ತಕ್ಕಂಥ ಪಕ್ಷಿಗಳನ್ನು ಕೂಡ ರಕ್ಷಣೆ ಮಾಡುವಂಥದ್ದು ನಮ್ಮ ಗ್ರಾಮ ಪಂಚಾಯತಿಯ ಕರ್ತವ್ಯ ಆಗಿರೋದರಿಂದ, ಅದಕ್ಕೋಸ್ಕರ ಎಲ್ಲ ಅನುದಾನಗಳನ್ನು ಕೂಡ ಇವತ್ತು ನಮ್ಮ HK ಪಾಟೀಲ್ ಸಾಹೇಬರು ಕೂಡ ಪ್ರವಾಸೋದ್ಯಮ ಇವತ್ತು ಇಲಾಖೆಯ ಸಚಿವರಿರೋದ್ರಿಂದ ಮತ್ತೆ ಹೆಚ್ಚಿನ ಒಂದು ಕೆರೆ ಅಭಿವೃದ್ಧಿಗೆ ಕೆಲಸವನ್ನು ಮಾಡ್ತೇವೆ. ಈ ಹಿಂದಿನ ಒಂದು ಅವಧಿಯಲ್ಲಿ ಕೂಡ 3 ಕೋಟಿ ಅನುದಾನವನ್ನು ತೆಗೆದುಕೊಂಡು ಕೆರೆ ಅಭಿವೃದ್ಧಿಯನ್ನು ಮಾಡಿದ್ದನ್ನು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಮತ್ತೊಮ್ಮೆ ಈಗ ಅವ್ರ ಕಡೆಯಿಂದ ತಮ್ಮೊಂದು ಆ ಪಕ್ಷಿಯ ಒಂದು ಸೇವಾ ಅಭಿವೃದ್ಧಿಗೆ ನಾವು ಇವತ್ತೆಲ್ಲರೂ ಶ್ರಮಿಸ್ತೀವಿ. ಗ್ರಾಮ ಪಂಚಾಯತಿಯವರು ಮತ್ತು ಹಿಂದಿನ ಒಂದು ಇದರಲ್ಲಿ ಕೂಡ ವಿಕಾಸ ಗ್ರಾಮದಂಥ ಯೋಜನೆಗಳನ್ನು ಕೂಡ ಮಾನ್ಯ ಸರ್ಕಾರದ ಹಿಂದಿನ ಒಂದು ಶಾಸಕರಿರ್ತಕ್ಕಂಥ ದೊಡ್ಡಮನೆ ಇರ್ಬೋದು, ಗಡ್ಡದೇವ್ರ ಮಠರು ಇರ್ಬೋದು, ಅಥವಾ ಈಗಿನ ಒಂದು ಸಹಕಾರವನ್ನು ಕೊಟ್ಟು ಕೆಲಸವನ್ನು ಮಾಡ್ತಕ್ಕಂಥ ಸುಜಾತ ದೊಡ್ಡಮನೆಯವರು ಕೂಡ ಸಾಕಷ್ಟು ಇವತ್ತು ನನ್ನ ಹೊರದುಂಬಿಸಿ ಇವತ್ತು ಕೆಲಸವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದನ್ನೆಲ್ಲವನ್ನು ಗುರುತಿಸಿ ನಮ್ಮ ಘನ ಸರ್ಕಾರದವರು ಕೂಡ ಶಿರಟ್ಟಿ ತಾಲೂಕು ಪಂಚ್ ಗ್ಯಾರಂಟಿ ಅನುಷ್ಠಾನದ ಯೋಜನೆಯ ಒಂದು ಅಧ್ಯಕ್ಷವನ್ನು ಕೂಡ ನನಗೆ ಕೊಟ್ಟಿದ್ದನ್ನು ಕೂಡ ಅವರಿಗೆ ತುಂಬ ಧನ್ಯವಾದಗಳನ್ನು ಕೂಡ ಸರ್ಕಾರಕ್ಕೆ ನಾನು ಅರ್ಪಿಸ್ತಾ ಇದ್ದೇನೆ. ಯಾಕಂತಂದರೆ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮತ್ತು ಸನ್ಮಾನ್ಯ ಶ್ರೀ ನಮ್ಮ ಗದಗ ಜಿಲ್ಲೆ ಉಸ್ತುವಾರಿ HK ಪಾಟೀಲ್ ಒಂದು ಇದರಲ್ಲಿ ಎಲ್ಲರೂ ಸೇರಿ ಕೂಡ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಗ್ಯಾರಂಟಿ ಆದರೆ ಅದಕ್ಕೂ ಕೂಡ ಶಿರಟ್ಟಿ ತಾಲೂಕಿನ ನಡೀತಕ್ಕಂಥ ಎಲ್ಲ ನಮ್ಮ ಮತ್ತು ಇತರೆ ಎಲ್ಲ ಗ್ರಾಮ ಪಂಚಾಯತಿಗೂ ಕೂಡ ಒಳಗೊಂಡು ಅಲ್ಲಿನೂ ಕೂಡ ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಆ ಗ್ಯಾರಂಟಿ ಮುಖಾಂತರ ಎಲ್ಲ ಜನರಿಗೂ ನಮ್ಮ ಇವತ್ತು 2000 ಇರ್ತಕ್ಕಂಥ
ಗೃಹಲಕ್ಷ್ಮಿ ಇರ್ಬೋದು, ಇವತ್ತು ಯುವ ನಿಧಿ ಇರ್ಬೋದು, ಇದು ಉಚಿತ ವಿದ್ಯುತ್ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಇಂಥ 5 ಪಂಚಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ನಾವು ಅನುಷ್ಠಾನ ಮಾಡಿ ಎಲ್ಲ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮುಖಾಂತರ ಇವತ್ತು ಮೀಟಿಂಗನ್ನು ಮಾಡಿ, ತಾಲೂಕು ಮೀಟಿಂಗನ್ನು ಮಾಡಿ ಅಲ್ಲಿನೂ ಕೂಡ ನಾವು ಒಳ್ಳೆಯ ಒಂದು ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಅದರ ಜೊತೆಯಾಗಿ ಇವತ್ತು ಗ್ರಾಮ ಪಂಚಾಯತಿಯಲ್ಲೂ ಕೂಡ ನಾವು ಒಂದು ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾವು ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ವಂದಿಸಿ ನನ್ನ 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.